ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಈ ಕಡಲೆಬೇಳೆ ಪಲ್ಯನ ಮಾಡೋದನ್ನು ತೋರಿಸಿದ್ದೀನಿ. ಇದು ಕಡಲೆಬೇಳೆ ಪಲ್ಯ ನೋಡ್ರಿ, ರೊಟ್ಟಿ ಜೊತೆ, ಚಪಾತಿ ಜೊತೆ, ವೈಟ್ ರೈಸ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು. ಇದು ಪಲ್ಯ ದಿಢೀರ್ ಅಂತೇಳಿ ಲಂಚ್ ಬಾಕ್ಸಿಗೂ ಮಾಡಿ ಕಟ್ಬೋದು ಚಪಾತಿ ಜೊತೆ. ಆಮೇಲೆ ಇದು ಮಸಾಲೆ ಮಜ್ಜಿಗೆನೂ ಮಾಡಿದ್ದೀವಿ. ಇದು ಮಸಾಲೆ ಮಜ್ಜಿಗೆನ ನಾನು ಮೊದಲಿಗೆ ತೋರಿಸಿದ್ದೀನಿ. ಅದ್ರ ವಿಡಿಯೋನ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ, ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡ್ಬೋದು. ಆಮೇಲೆ ಇದು ಸಜ್ಜಿ ರೊಟ್ಟಿ ಅಂತ ಕರಿತೀವಿ, ಉತ್ತರ ಕರ್ನಾಟಕ ಸೈಡ್ ಇದ್ದವ್ರಿಗೆ ಗೊತ್ತಿರುತ್ತೆ ಸಜ್ಜಿ ರೊಟ್ಟಿ ಜೊತೆ ಇದು ಪಲ್ಯ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ವೈಟ್ ರೈಸು ಇವತ್ತಿನ ಊಟ ನೋಡ್ರಿ. ಇದ್ರ ಜೊತೆ ಈ ಸಜ್ಜಿ ರೊಟ್ಟಿ ಜೊತೆ ಈ ಪಲ್ಯ ಮಸ್ತಾಗಿರುತ್ತೆ. ಆಮೇಲೆ ವೈಟ್ ರೈಸ್ ಜೊತೆ ಕಲಿಸ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ಈಗ ಇದಕ್ಕೆ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊಬ್ಬರಿ, ಒಂದು 3-4 ಕೆಸರು ಬೆಳ್ಳುಳ್ಳಿನ ನೀರು ಹಾಕ್ತೇನೆ ಮಿಕ್ಸಿ ಮಾಡ್ಕೊಂಡಿನಿ. ಈಗ ಮೊದಲಿಗೆ ನೋಡ್ರಿ ಕಡಲೆಬೇಳೆನ ಕುದಿಸಿ ಇಟ್ಕೊಂಡಿದ್ದೆ. ಈ ಕಡಲೆಬೇಳೆನೂ ಚೆಂದಂಗೆ ಕುದ್ದಾವ್ರಿ. ಈಗ ನೋಡ್ರಿ ಒಂದು ಕಡಾಯಿ ಇಟ್ಕೊಂಡು 1-2 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೋಬೇಕ್ರಿ. ಎಣ್ಣೆನ ಹಾಕ್ಕೊಂಡ್ಮೇಲೆ ಎಣ್ಣೆ ಕಾದ್ಮೇಲೆ 1 ಸ್ಪೂನು ಸಾಸಿವೆ, ಆಮೇಲೆ ಒಂದು ದಪ್ಪ ಸೈಜಿಂದು ಉಳ್ಳಾಗಡ್ಡಿನ ತೊಗೊಂಡೈತ್ರಿ. ಈಗ ಚೆಂದಂಗೆ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಈಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೊನ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕ್ರಿ. ಈಗ ನೋಡ್ರಿ ಇದು ಸ್ವಲ್ಪ ಟೊಮೆಟೊ ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡ್ರೆ ಜಲ್ದಿ ಟೊಮೆಟೊ ಮೆತ್ತಗಾಗುತ್ತೆ. ಅದಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ಹಾಕ್ಕೊಂಡು 1 ಸ್ಪೂನು ಗರಂ ಮಸಾಲ ಪೌಡ್ರು. ಇದನ್ನು ನಮ್ಮ ಉತ್ತರ ಕರ್ನಾಟಕ ಸೈಡು ಮಸಾಲೆ ಖಾರ ಅಂತ ಕರಿತೀವಿ. ಇದನ್ನು ಹೆಂಗೆ ಮಾಡೋದು ಅಂಥೇಳಿ ತೋರಿಸಿದ್ದೀನಿ. ಇದನ್ನು ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೈತಿ, ಅದನ್ನು ಒಂದು ಸರಿ ಚೆಕ್ ಮಾಡಿರಿ. ಈ ಮಸಾಲ ಖಾರ ಬೇಕಂದ್ರೆ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಅಚ್ಚ ಖಾರದ ಪುಡಿನೂ 1 ಸ್ಪೂನು ಹಾಕ್ಕೊಂಡಿದ್ದೀನಿ. ಈ ಅಚ್ಚ ಖಾರದ ಪುಡಿನ ಅಷ್ಟೇ ಹಾಕ್ಕೋಬೋದು, ಮಸಾಲೆ ಖಾರ ಹಾಕ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಇಲ್ಲಾಂದರೆ ಸಾಂಬಾರು ಪೌಡ್ರ್ ಇದ್ದರೆ ಸಾಂಬಾರು ಪೌಡ್ರೂ ಹಾಕ್ಕೊಂಡ್ರೂ ಟೇಸ್ಟಾಗಿ ಬರುತ್ತೆ. ಈಗ ಎಲ್ಲನೂ ಇದನ್ನು ಒಂದು ಸರಿ ಕಲಿಸ್ಕೊಂಡು ಇದನ್ನು ಹುಚ್ಚೆಳ್ಳು ಪುಡಿ ಅಂತಲೂ ಕರೀತಾರೆ, ನಮ್ಮ ಕಡೆ ಗುರೆಳ್ಳು ಪುಡಿ ಅಂತ ಕರಿತೀವಿ. ಈ ಕಡೆ ಎಲ್ಲ ಬೆಂಗಳೂರು ಸೈಡೆಲ್ಲ ಹುಚ್ಚೆಳ್ಳು ಪುಡಿ ಅಂತ ಕರೀತಾರೆ ಇದಕ್ಕೆ. ಅದನ್ನು ಮೊದಲಿಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಆ ಪುಡಿ ಮಾಡಿ ಇಟ್ಕೊಂಡಿರೋದನ್ನು 1 ಸ್ಪೂನು ಇದು ಗುರೆಳ್ಳು ಪುಡಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆ ಎಲ್ಲ ಚೆಂದಂಗೆ ಕುದಿಬೇಕು. ಸೈಡ್ಗೆಲ್ಲ ಎಣ್ಣೆ ಬಿಡೋವರೆಗೂ ಈ ಮಸಾಲೆ ಕುದಿಬೇಕು ನೋಡ್ರಿ. ಈಗ ಸೈಡ್ಗೆಲ್ಲ ಎಣ್ಣೆ ಬಿಟ್ಟು ಮಸಾಲೆ ಎಲ್ಲ ರೆಡಿ ಆಯಿತು. ಈ ಥರ ಮಸಾಲೆನ ಚೆಂದಂಗೆ ಕುದಿಸ್ಕೊಂಡು ಪಲ್ಯಗಳನ್ನು ಮಾಡ್ಕೊಂಡ್ವಿ ಅಂತಂದ್ರೆ ಪಲ್ಯ ಟೇಸ್ಟಿಯಾಗಿ ಬರುತ್ತೆ. ಈಗೇನು ಕಡಲೆಬೇಳೆ ಕುದಿಸಿ ಇಟ್ಕೊಂಡಿದ್ವಲ್ರಿ, ಆ ಕಡಲೆಬೇಳೆನ ಈ ಮಸಾಲೆ ಒಳಗೆ ಹಾಕ್ಕೊಂಡು ಚೆಂದಂಗೆ ಒಂದು ಸರಿ ಈ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಕಲಿಸ್ಕೊಂಡ್ಬಿಡೋನು. ಇದೇ ಥರನ ತೊಗರಿಬೇಳೆದೂ ಮಾಡ್ಕೋಬೋದ್ರಿ, ಇಲ್ಲಾಂದರೆ ಯಾವುದಾದ್ರೂ ಕಾಳುಗಳನ್ನು ಕುದಿಸ್ಬಿಟ್ಟು ಈ ಥರ ಪಲ್ಯಗಳನ್ನು ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಹೆಸರು ಕಾಳು ಪಲ್ಯನೂ ಇದೇ ಥರ ಮಾಡ್ಕೋಬೋದು. ಮಡಿಕೆ ಕಾಳು, ಅಳಸಂದಿ ಕಾಳು, ಎಲ್ಲ ಥರ ಕಾಳುಗಳನ್ನು ಈ ಥರ ಮಸಾಲೆ ಮಾಡಿಕೊಂಡು ಅಂತಂದ್ರೆ ಟೇಸ್ಟಿಯಾಗಿರುತ್ತೆ. ಈಗ ಒಂದು ಸ್ವಲ್ಪ ಕುದಿ ಕುದಿಸ್ಕೊಂಡಾದ್ಮೇಲೆ ಈಗೇನು ಕೊಬ್ಬರಿ, ಕೊತ್ತಂಬರಿ, ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆಂದಂಗೆ ಒಂದು ಸರಿ ಕಲಿಸ್ಬಿಡೋಣ. ಈ ಕಡಲೆಬೇಳೆನ ಜಾಸ್ತಿ ಹಣ್ಣಾಗಿ ಕುದಿಸ್ಕೋಬಾರ್ದು, ಜಾಸ್ತಿ ಗಟ್ಟಿಯಾಗಿ ಕುದಿಸ್ಕೋಬಾರ್ದು. ಮೀಡಿಯಮ್ ಒಂದು ಮೆತ್ತಗೆ ಇದ್ದರೆ ಸಾಕು. ಜಾಸ್ತಿ ಹಣ್ಣಾಗಿ ಕುದಿಸ್ಕೊಂಡ್ರೂ ಪಲ್ಯ ಟೇಸ್ಟಾಗಿರಲ್ಲ, ಜಾಸ್ತಿ ಗಟ್ಟಿ ಇದ್ರೂ ಟೇಸ್ಟಾಗಿರಲ್ಲ. ಈಗ ನೋಡ್ರಿ ಕೊಬ್ಬರಿ ಹಾಕಿದ್ಮೇಲೆ ಒಂದು ಕುದಿನ ಒಂದು ಸ್ವಲ್ಪ ನೀರು ಹಾಕಿ
ಕುದಿಸ್ಕೊಂಡ್ಬಿಡೋನು. ಇದು ನಾನು ವೈಟ್ ರೈಸ್ ಜೊತೆನೂ ಆಮೇಲೆ ರೊಟ್ಟಿ ಜೊತೆನೂ ಮಾಡಕತ್ತಿದ್ರಿಂದ ಸ್ವಲ್ಪ ನೀರು ಥರ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಪಲ್ಯನ. ನಿಮಗೇನಾದರೂ ಡ್ರೈ ಆಗಿ ಬೇಕಾಗಿತ್ತಂದ್ರೆ ನೀರು ಹಾಕ್ಕೊಳ್ಳೋದೇನು ಅವಶ್ಯಕತೆ ಬೇಕಾಗಿಲ್ಲ, ಹಾಗೇನ ಡ್ರೈ ಆಗಿ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ನೋಡ್ರಿ, ಕಡಲೆಬೇಳೆ ಪಲ್ಯ ರೆಡಿ ಆಯಿತು. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ. ಲಂಚ್ ಬಾಕ್ಸಿಗೆಲ್ಲ ಈ ಥರ ಮಾಡಿರಿ, ಚಪಾತಿ ಜೊತೆ ಟೇಸ್ಟಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ನಮಸ್ಕಾರ.